ಇನ್ನು ನೀವು ಬಿಗ್ ಬಾಸ್ ಮನೆ ಒಳಗಡೆ ಇರುವಾಗ ಹೊರಗಡೆ 2 ಮೇಜರ್ ಘಟನಾವಳಿಗಳು ನಡೆಯುತ್ತೆ, ನಿಮಗೆ ಅದು ಗೊತ್ತಿರಲ್ಲ. ಒಂದೇನಂತಂದ್ರೆ ಸುದೀಪ್ ಅವರು ಆಲ್ರೆಡಿ ನೆಕ್ಸ್ಟ್ ಸೀಸನ್ ಇಂದ ನಾನು ಹೋಸ್ಟ್ ಮಾಡ್ತಾ ಇಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಅನೌನ್ಸ್ ಮಾಡಿದ್ದಾರೆ ಹೋಸ್ಟ್ ಮಾಡ್ತಾ ಇಲ್ಲ ಅಂತ. ಇನ್ನೊಂದೇನಂದ್ರೆ ದರ್ಶನ್ ಅವ್ರಿಗೆ ಲೈಕ್ ಮಧ್ಯಂತರ ಬೇಲ್ ಸಿಕ್ಕಿದೆ ಇವಾಗ ಸದ್ಯಕ್ಕೆ ಟ್ರೀಟ್ಮೆಂಟ್ಗೋಸ್ಕರ. ಸೊ ಈ 2 ವಿಚಾರದ ಬಗ್ಗೆ ನಿಮ್ಮ ರಿಯಾಕ್ಷನ್? ಈಗ ಸುದೀಪ್ ಸರ್ ಬಗ್ಗೆ ನೀವು ಹೇಳ್ತಿರೋದು ನಂಗೆ ಈಗಲೇ ಗೊತ್ತಾಗಿತ್ತು. ಟ್ವೀಟ್ ಮಾಡಿದಾರೆ ಆಲ್ರೆಡಿ, ಅನೌನ್ಸ್ ಮಾಡಿದ್ದಾರೆ, ಮಾಡಲ್ಲ ಇದೆ ಲಾಸ್ಟ್ ಸೀಸನ್ ಅಂತ. ಐ ಡೋಂಟ್ ನೋ. ಅವ್ರಿಗೆ ಬಿಗ್ ಬಾಸ್ ಅಂದ್ರೇನೆ ಸುದೀಪ್ ಸರ್. ಅವ್ರಿಲ್ಲ ಅಂದ್ರೆ ಅಶು ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಅವ್ರು ನಡ್ಸ್ಕೊಳ್ಳೋ ಅವ್ರ ರೀತಿ ಇದೆಯಲ್ಲ ಅಲ್ಟಿಮೇಟ್ ಅಂಡ್ ಫ್ಯಾಬ್ಯುಲಸ್ ಅಂತಾನೆ ಹೇಳ್ಬೋದು. ಅವ್ರು ಹಾಕೋಬರೋ ಅಟೈರ್ ಇಂದ ಹಿಡಿದು ಅವ್ರ ಲುಕ್, ಅವ್ರ ಆಟಿಟ್ಯೂಡ್, ಅವ್ರ ಮಾತಲ್ಲಿರೋ ಒಂದು ತಾಕತ್ ಇದೆಯಲ್ಲ, ಫೈರ್, ಲಿಟ್ರಲಿ ಬೆಂಕಿ ತರ ಮಾತಾಡ್ತಾರೆ. ನನಗಂತೂ ಪ್ರತಿಯೊಂದು ಅವ್ರು ಒಂದೊಂದು ಮಾತಿಗೂ ಚಪ್ಪಾಳೆ ಹೊಡಿಬೇಕು ಅಂತ ಅನ್ಸ್ತಾರೆ ತಲೆ ಕೂತ್ಕೊಂಡು. ಅಷ್ಟು ಸಖತ್ತಾಗಿ ತೂಕವಾಗಿ ಮಾತಾಡೋಂತ ಏಕೈಕ ವ್ಯಕ್ತಿ ಅನ್ಸುತ್ತೆ ಸುದೀಪ್ ಸರ್. ಮಾತಲ್ಲಿ ತಪ್ಕೊಂಡ್ ಹಿಡಿಯಕ್ಕಾಗಲ್ಲ, ಆ ಮಾತಲ್ಲಿ ಒಂದು ಸ್ವಾಗ್ ಇರುತ್ತೆ ಸುದೀಪ್ ಸರ್ಗೆ. ಸೊ ದಯವಿಟ್ಟು ಸರ್ ನೀವು ನಡ್ಸ್ಕೊಟ್ಟಿಲ್ಲ ಅಂದ್ರೆ ಬಿಗ್ ಬಾಸ್ ನಾವ್ ಯಾರು ನೋಡಕ್ಕೆ ಆಗಲ್ಲ. ನೀವ್ ಇದ್ರೇನೆ ಬಿಗ್ ಬಾಸಿಗೆ ಒಂದು ತೂಕ. ನಡ್ಸ್ಕೊಡ್ತಾರೆ ಅನ್ಸುತ್ತೆ, ಕನ್ವಿನ್ಸ್ ಮಾಡ್ತಾರೆ ಕಲರ್ಸ್ ಚಾನೆಲ್ ಅವರು. ಅಂಡ್ ದರ್ಶನ್ ಸರ್ ಬಗ್ಗೆ ನಾನು ಆಚೆ ಬಂದ ತಕ್ಷಣ ನಮ್ಮ ಮನೇಲಿ ಹೇಳಿದ್ದಂತೂ ದರ್ಶನ್ ಸರ್ ರಿಲೀಸ್ ಆದ್ರು, ಬಟ್ ತಾತ್ಕಾಲಿಕವಾಗಿ ಏನೋ ಸ್ವಲ್ಪ ಹೆಲ್ತ್ ಹಿಂಗೆ ಹುಷಾರಿರ್ಲಿಲ್ವಂತೆ ಅಂತಂದಾಗ ಒಂದ್ ಕಡೆ ಅವ್ರು ಆಚೆ ಬಂದಿದ್ದಾರೆ ಅನ್ನೋ ಒಂದ್ ಖುಷಿ, ಇನ್ನೊಂದ್ ಕಡೆ ಮತ್ತೆ ವಾಪಸ್ ಹೋಗ್ಬೇಕಾ, ಮತ್ತೆ ಹೆಲ್ತ್ ಹಿಂಗಾಗಿದ್ಯಾ ಅನ್ನೋದೊಂದು ಬೇಜಾರು. ಎಲ್ಲ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ದರ್ಶನ್ ಸರ್ ಮೇಲೆ. ಆದಷ್ಟು ಬೇಗ ಇದೆಲ್ಲದಿಂದ ಮುಕ್ತರಾಗ ಅವ್ರು ಆಚೆ ಬರ್ಬೇಕಂತ ನಾನು ದೇವ್ರ ಹತ್ರ ಯಾವಾಗ್ಲೂ ಬೇಡ್ಕೊಂತೀನಿ. ಅವ್ರಿಗೆ ಒಳ್ಳೇದಾಗ್ಬೇಕು. ಯಾಕಂದ್ರೆ ಅವರು ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ, ಗೊತ್ತು, ಅದು ಇಡೀ ಕರ್ನಾಟಕಕ್ಕೆ ಗೊತ್ತು. ಅಚಾನಕ್ ಆಗಿ ಏನೋ ಒಂದು ಅವ್ರ ಲೈಫಲ್ಲಿ ಒಂದು ಘಟನೆ ನಡೆದ್ಬಿಟ್ಟಿದೆ, ಗೊತ್ತಿಲ್ಲ. ಅದು ಆದಷ್ಟು ಬೇಗ ಸರಿ ಆಗ್ಬೇಕು. ಅಂಡ್ ಅವ್ರ ಹೆಲ್ತ್ ಏನು ಹುಷಾರಿಲ್ಲ, ಏನ್ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅದಕ್ಕೂ ನಾನು ಪ್ರೇ ಮಾಡ್ಕೊಂತೀನಿ. ಅವರು ಬೇಗ ಕ್ಯೂರ್ ಆಗ್ಬೇಕು, ಅವ್ರಿಗೆ ಒಳ್ಳೇದಾಗ್ಬೇಕು. ನಾನಂತೂ ಸದಾ ಅವ್ರಿಗೆ ಒಳ್ಳೇದನ್ನೇ ಬಯಸ್ತೀನಿ. ಒಳ್ಳೆ ವ್ಯಕ್ತಿ ಅವರು, ಅವ್ರಿಗೆ ಒಳ್ಳೇದಾಗ್ಬೇಕು. ಫೈಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಅನುಷಾ ಅವರು ಆಲ್ಮೋಸ್ಟ್ ಈಗ ತುಮಕೂರಿಂದ ಬಂದಂತಹ ಹುಡುಗಿ, BE ಎಲ್ಲ ಮಾಡಿಕೊಂಡು ಸೊ ಇಷ್ಟು ವರ್ಷಗಳ ಜರ್ನಿ, ಆಲ್ಮೋಸ್ಟ್ ಒಂದು 10-12 ಸಿನಿಮಾಗಳು, ಈಗ ಬಿಗ್ ಬಾಸ್ 50 ದಿನ ಕಂಪ್ಲೀಟ್ ಮಾಡಿದ್ದು. ಎಷ್ಟರ ಮಟ್ಟಿಗೆ ಈ ಒಂದು ಜರ್ನಿ ಕಂಪ್ಲೀಟ್ ಎಷ್ಟರ ಮಟ್ಟಿಗೆ ನಿಮ್ಮನ್ನ ಸ್ಟ್ರಾಂಗ್ ಮಾಡಿದೆ? ಹಿಂದೆ ತಿರುಗಿ ನೋಡುವಾಗ ಏನ್ ಅನ್ಸುತ್ತೆ? ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನನ್ನ ಪ್ರೀವಿಯಸ್ ಇಂಟರ್ವ್ಯೂ ನಿಮ್ ಚಾನಲ್ ಹೇಳಿದಾಗ ಇಂಡಸ್ಟ್ರಿಗೆ ಬರ್ಬೇಕು ಅನ್ನೋ ಯಾವ ಐಡಿಯಾನು ಇರ್ಲಿಲ್ಲ, ಯಾವ ಕನಸು ಕಂಡಿರ್ಲಿಲ್ಲ. ಇಂಡಸ್ಟ್ರಿ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ. ನಾನಾಯ್ತು, ನನ್ನ ಎಜುಕೇಶನ್ ಆಯ್ತು, ನನ್ನ ಲೈಫ್ ಆಯ್ತು ಅಂತ ಅನ್ಕೊಂಡಿದ್ದು ಹುಡುಗಿ ಇವತ್ತು ಇಂಡಸ್ಟ್ರಿನಲ್ಲಿ ಇದೀನಿ, ಇಷ್ಟು ಸಿನಿಮಾ ಮಾಡಿದೀನಿ ಅಂತ ಅಂದಾಗ್ಲೇ ಒಂದು ಪ್ರೌಡ್ ಫೀಲ್ ನನ್ಗೆ. ಅದು ಸುಲಭವಾದ ಮಾತಲ್ಲ. ಯಾಕಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿರೋ ಹುಡುಗಿರ್ತಾರೆ, ತುಂಬಾ ಟ್ಯಾಲೆಂಟೆಡ್ ಹುಡುಗಿರ್ತಾರೆ. ಅದ್ರ ಮಧ್ಯದಲ್ಲಿ ಸರ್ವೈವ್ ಆಗಿ ಈ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾನೊಬ್ಳು ಹೀರೋಯಿನ್ ಅಂತ ಆ ಒಂದು ಟೈಟಲ್ ಅದ್ ಸಿಗದೆ ಒಂದು ಅದೃಷ್ಟ. ಅದು ಒಂದು ನನಗೊಂದು ಸಿಕ್ತು. ಅದ್ರಲ್ಲಿ ನನ್ನ ಒಂದು ರಿಯಲ್ ಲೈಫ್ ನ ಇಡೀ ಕರ್ನಾಟಕಕ್ಕೆ ತೋರ್ಸೋ ಅಂತ ಒಂದು ವೇದಿಕೆ ಬಿಗ್ ಬಾಸ್ ಕಲರ್ಸ್ ಕನ್ನಡ ಮಾಡ್ಕೊಡ್ತು. ಅದರಲ್ಲೂ ನಾನು ಪ್ರೂವ್ ಮಾಡ್ಕೊಂಡಿದೀನಿ ಅಂತ ಅನ್ಕೊಂತೀನಿ. ಯಾಕಂದ್ರೆ ಒಳಗಡೆ ಇದ್ದಾಗ ನನ್ಗೆ ತುಂಬಾ ಆತಂಕ ಇತ್ತು, ಆಚೆ ಕಡೆ ಏನ್ ಆಗ್ತಿರ್ಬೋದು, ಜನ ನನ್ನನ್ನು ಇಷ್ಟ ಪಡ್ತಿದಾರಾ ಅಥವಾ ನನ್ನ ದ್ವೇಷಿಸ್ತಾ ಇದಾರಾ, ನಾನು ಟ್ರಾಲ್ ಆಗ್ತಾ ಇದೀನಾ ಅಥವಾ ಏನು ಪಾಸಿಟಿವ್ ನೆಗೆಟಿವ್ ಒಂದು ಸಣ್ಣ ಐಡಿಯಾ ಇಲ್ಲದೆ ಆಚೆ ನಾನು 50ನೇ ದಿನಕ್ಕೆ ಎಲಿಮಿನೇಟ್ ಅಂದಾಗ ನನಗೆ ಇಟ್ ವಾಸ್ ವೆರಿ ಶಾಕಿಂಗ್ ಮೂಮೆಂಟ್. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಿಕಾಸ್ ನನ್ನ ಎಫರ್ಟ್ ಹಾಕಿ ನಾನು ಆಟ ಆಡ್ತಿದ್ದವಳು ಸಡನ್ ಆಗಿ ಎಲಿಮಿನೇಷನ್ ಅಂತ ಬಂದಾಗ ದಟ್ ಈಸ್ ಶಾಕಿಂಗ್ ಮೂಮೆಂಟ್. ಆಚೆ ಬಂದಾಗ ಆ VT ನೋಡಿದಾಗ ತುಂಬಾ ಎಮೋಷನಲ್ ಆದೆ. ಅತ್ತೆ ಆಮೇಲೆ ಮತ್ತೆ ಕಂಟ್ರೋಲ್ ಮಾಡ್ಕೊಂಡೆ. ನೋ ಅನುಷಾ, ಪರವಾಗಿಲ್ಲ, ಆಟದಲ್ಲಿ ನೀನ್ ಸೋತಿರ್ಬೋದು, ಜೀವನದಲ್ಲಿ ನೀನ್ ಗೆದ್ದಿದ್ಯಾ, ನಿನ್ನ ಜೀವನದಲ್ಲಿ ನೀನ್ ಗೆಲ್ತ್ಯಾ ಅಂತ ನಾನೇ ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮಂಗೂ ಸಮಾಧಾನ ಮಾಡಿ, ಅಂದ್ರೆ ಅವರು ಏನಂತ ಅಂತಂದ್ರೆ ಯೋಚನೆ ಮಾಡ್ಬೇಡ, ಕಾನ್ಫಿಡೆಂಟ್ ಆಗಿರು, ಇಡೀ ಕರ್ನಾಟಕ ಜನತೆ ನೀನು ಒಪ್ಕೊಂಡಿದ್ದೆ, ನಿನ್ನನ್ನು ಪ್ರೀತಿಸ್ತಾ ಇದೆ ಅಂತಂದಾಗ ಸೀರಿಯಸ್ಲಿ ಅಂದ್ರೆ ಒಪ್ಕೊಂಡಿದಾರ ನನ್ನನ್ನ ಅಂತ ಒಂದು ಸಣ್ಣ ಖುಷಿ ಆಯ್ತು. ಯಾಕಂದ್ರೆ ಅಲ್ಲಿವರೆಗೂ ಅಳ್ತಿದ್ದೋಳು, ಆ ಮಾತು ಕೇಳಿದ ತಕ್ಷಣ ಖುಷಿ ಆಯ್ತು. ನಾನು ಫೋನ್ ನೋಡ್ಬೇಕು, ಎಲ್ಲಿ ಫೋನ್ ಅಂತ ಇಸ್ಕೊಂಡ್ಬಿಟ್ಟು ನಾನು ಅದನ್ನ ನೋಡಿದಾಗ ಅಂದ್ರೆ ನಾನು ಜಾಸ್ತಿ ಯಾವ್ದು ನೋಡ್ಲಿಲ್ಲ, ಕಲರ್ಸ್ ಕನ್ನಡ ಪೇಜ್ಗೆ ಹೋದೆ, ಎಲಿಮಿನೇಟೆಡ್ ಅಂತ ಒಂದು ಪೋಸ್ಟ್ ಹಾಕಿರ್ತಾರೆ. ಅದ್ರಲ್ಲಿ ಕಮೆಂಟ್ಸ್ ಗಳನ್ನ ಅದೊಂದೇ ಫಸ್ಟ್ ನೋಡಿದ್ದು ನಾನು. ಅದ್ ಕಮೆಂಟ್ಸ್ ನ ನೋಡಿದಾಗ ಎಲ್ಲ ಪಾಸಿಟಿವ್ ಕಮೆಂಟ್ಸ್. ಇಷ್ಟು ಒಳ್ಳೆ ವ್ಯಕ್ತಿತ್ವ ಇರೋ ಹುಡುಗಿನ ಆಚೆ ಕಳ್ಸಿದೀರಾ, ಅವಳು ಇರ್ಬೇಕಾಗಿತ್ತು, ಯಾರಿಗೂ ಏನ್ ಕಡಿಮೆ ಇರ್ಲಿಲ್ಲ, ಸ್ಟ್ರಾಂಗ್ ಕಂಟೆಸ್ಟೆಂಟ್, ನಮ್ಗೆ ಅಂದ್ರೆ ನಮ್ಗೆ ನಂಬಕ್ಕೆ ಆಗ್ತಿಲ್ಲ ಅನುಷಾ ಎಲಿಮಿನೇಟ್ ಅನ್ನೋದು, ಅವಳು ಅಳ್ತಾರೆ, ನಮ್ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಇದೆಲ್ಲ ನೋಡಿದಾಗ ನನ್ನ ಮನೆ ಮಗಳಾಗಿ ಸ್ವೀಕರಿಸಿದ್ದಾರೆ. ಅದಕ್ಕಿಂತ ಗೆಲುವು ಇನ್ನೇನಿದೆ?
ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಎನಿವೇಸ್ ಆ ಒಂದು ಪ್ರೀತಿ ನನಗೆ ಸಿಗೋದಕ್ಕೆ ಕಾರಣ ಬಿಗ್ ಬಾಸ್. ಆ ಬಿಗ್ ಬಾಸ್ ಅನ್ನೋ ವೇದಿಕೆ ಇಡೀ ಕರ್ನಾಟಕದ ಜನತೆ ಪ್ರೀತಿ ನನಗೆ ತಂದ್ಕೊಟ್ಟಿರೋದಕ್ಕೆ ನಾನು ಲೈಫ್ ಲಾಂಗ್ ಚಿರಋಣಿಯಾಗಿರ್ತೀನಿ. ಯಾಕಂದ್ರೆ ಮನೆಗೂ ರೀಚ್ ಆಗೋದು ಸುಲಭದ ಮಾತಲ್ಲ. ಯಾಕಂದ್ರೆ ಏನೇ ಪ್ರಾಜೆಕ್ಟ್ಸ್ ಮಾಡಿರ್ಬೋದು, ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬೇಕು ಅಂತ ಅನ್ನೋದಕ್ಕೆ ನನಗೆ ಕಾರಣ ಆಗಿದ್ದು ಬಿಗ್ ಬಾಸ್ ವೇದಿಕೆ. ಅದು ಖುಷಿ ಇದೆ. ಕರೆಕ್ಟ್.